ಬಾಗಲಕೋಟೆ ಜಿಲ್ಲೆ ಇಲಕಲ್ಲ ತಾಲೂಕಿನ ಇಂಗಳಗಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಇಂಗಳಗಿ ವತಿಯಿಂದ ದಿನಾಂಕ ಜೂನ್ 5, 2026 ರಂದು ಮುಂಜಾನೆ 11 ಗಂಟೆಗೆ ವಿಶ್ವ ಪರಿಸರ ದಿನಾಚರಣೆ ನಿಮಿತ್ತ ಪರಿಸರ ಜಾಗೃತಿ ಜಾಥಾ ಹಾಗೂ ಸಸಿ ನೆಡುವಿಕೆ ಕಾರ್ಯಕ್ರಮವು ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ರಾಯನಗೌಡ ಗೌಡರ ನೇತೃತ್ವದಲ್ಲಿ ಹಾಗೂ ಉಪಾಧ್ಯಕ್ಷರಾದ ನಾಗರಾಜ ಕುಂಟಿರ ಉಪಸ್ಥಿತಿಯಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಶಾಲಾ ಆವರಣದಿಂದ ವಿದ್ಯಾರ್ಥಿಗಳೆಲ್ಲ ಹಸಿರು ಟೋಪಿ ಧರಿಸಿ ಮರ ಬೆಳೆಸಿ ಪರಿಸರ ಉಳಿಸಿ ಹಾಗೂ ಹಸಿರೇ ನಮ್ಮುಸಿರು ಪ್ರತಿಮನೆಗೆ ಒಂದು ಗಿಡ ನೆಡೆಯೆಂಬ ಘೋಷಣೆ ಮೊಳಗಿಸುತ್ತಾ ಡ್ರಮ್ಸೆಟ್ ವಾದ್ಯ ಮೇಳದೊಂದಿಗೆ ಹೊರಟ ಪರಿಸರ ಜಾಗೃತಿಯ ಮೆರವಣಿಗೆಯು ಗ್ರಾಮದಾದ್ಯಂತ ಪ್ರಮುಖ ರಸ್ತೆಗಳನ್ನು ಸಂಚರಿಸಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿತು. ನಂತರ ಜಾಥಾದ ಮೆರವಣಿಗೆಯು ಶಾಲಾ ಆವರಣಕ್ಕೆ ತಲುಪಿದ ನಂತರ ಸಸಿ ನೆಡುವ ಕಾರ್ಯಕ್ರಮ ನೆರವೇರಿಸಿ ಅಧ್ಯಕ್ಷ ರಾಯನಗೌಡರು ಹಾಗೂ ಉಪಾಧ್ಯಕ್ಷ ನಾಗರಾಜರು ಹಾಗೂ ಶಾಲೆಯ ಮುಖ್ಯೋಪಾಧ್ಯರಾದ ಶ್ರೀಮತಿ ದಾನೇಶ್ವರಿ ಸಾರಂಗಮಠರು ಮಾತನಾಡಿ, ಮನೆಯೊಳಗೆ ಮತ್ತು ಮನೆ ಸುತ್ತಮುತ್ತಲಿನ ದೈನಂದಿನ ಸಂಗ್ರಹಣೆಗೊಳ್ಳುವ ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಮತ್ತು ಒಣಕಸವನ್ನು ವಿಂಗಡಿಸಿ ಗ್ರಾಮ ಪಂಚಾಯತಿಗಳಿಂದ ಕಸ ಸಾಗಿಸುವ ವಾಹನಗಳಿಗೆ ನೀಡುವುದು, ನಂತರ ವಿಪರೀತ ಪ್ಲಾಸ್ಟಿಕ್ ವಸ್ತುಗಳ ಬಳಕೆ ಕಡಿತಗೊಳಿಸಿ ಪರಿಸರ ಸ್ನೇಹಿ ವಸ್ತುಗಳ ಬಳಕೆಯು ನಮ್ಮ ಆದ್ಯತೆಯಾಗಬೇಕೆಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ನಂತರ ಅತಿಯಾದ ಇಂಗಾಲ ಡೈಆಕ್ಸೈಡ್ ಹೊರಸೂಸಿ ವಾತಾವರಣದಲ್ಲಿ ಅತಿಯಾದ ತಾಪಮಾನ ಏರಿಕೆ ಮತ್ತು ಓಝೋನ ಪದರ ಕ್ಷೀಣಿಸಲು ಕಾರಣವಾಗುವ ಪಳೆಯುಳಿಕೆ ಇಂಧನ ಬದಲಾಗಿ ಸಾರ್ವತ್ರಿಕ ಇಂಧನ ಬಳಕೆ ಹಾಗೂ ಮಾನವನ ಹಸ್ತಕ್ಷೇಪ ಮತ್ತು ನಗರೀಕರಣದ ಜೀವನ ಶೈಲಿಗೆ ಜೋತು ಬಿದ್ದು ಕಾಡನ್ನು ನಾಶಗೊಳಿಸುವಿಕೆ ಹಾಗೂ ಅತಿಯಾದ ರಾಸಾಯನಿಕ ಅಂಶಗಳ ಬಳಕೆಯಿಂದ ಜಲಮೂಲಗಳನ್ನು ಕಲುಷಿತಗೊಳಿಸಿ ಆಹಾರ ಪೂರೈಕೆ ಸರಪಳಿಗೆ ಧಕ್ಕೆ ತರುವುದು ಸೇರಿತರೆ ಪರಿಸರ ವಿರೋಧಿ ಚಟುವಟಿಕೆ ಕೈಬಿಟ್ಟು ನೈಸರ್ಗಿಕ ಮತ್ತು ಪ್ರಕೃತಿ ಸೃಷ್ಟಿಸುವ ಪರಿಸರ ಶಕ್ತಿಗಳನ್ನು ಸಂರಕ್ಷಣೆ ಮಾಡಿಕೊಳ್ಳುವುದು ಪ್ರತಿ ಭಾರತವಾಸಿಯ ಆದ್ಯ ಕರ್ತವ್ಯವಾಗಿದೆ. ಹಾಗಾಗಿ ಪರಿಶುದ್ಧ ಮತ್ತು ಶುಭ್ರ ಪರಿಸರ ಜೀವನ ಶೈಲಿಗೆ ಪ್ರಧಾನಿ ಮೋದಿಯವರು ಮಾಕೆನಾ ಮೇಕ್ ಪೇಡ್ ಅಂದರೆ ತಾಯಿ ಹೆಸರಲ್ಲಿ ಒಂದು ಗಿಡ ನೆಡುವ ಸಂಕಲ್ಪ ನಮ್ಮದಾಗಲೆಂದು ಪರಿಸರ ಸಂರಕ್ಷಣೆಗೆ ಕರೆ ನೀಡಿರುವುದನ್ನು ನಮ್ಮ ದೈನಂದಿನ ಬದುಕಿನಲ್ಲಿ ಮೈಗೂಡಿಸಿಕೊಳ್ಳೋಣೆಂದು ಕರೆ ನೀಡಿದರು. ಏತನ್ಮಧ್ಯೆ ಶಾಲಾವರಣದಲ್ಲಿ ವಿದ್ಯಾರ್ಥಿಗಳಿಂದ ಪರಿಸರ ಜಾಗೃತಿಯ ಪಠ್ಯವಾಚನ ಜರುಗಿತು. ಈ ಒಂದು ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಕೆಪಿ ಬೇನಾಳ, ಎ ಚಕ್ಲಿ, ವಿಬಿರಾಂಪುರ್, ಎಸ್ವೈ ಬಾಗಿ, ಬಿಎನ್ಎಂ ಮೆಟ್ಟಿ, ಇಕೋ ಕ್ಲಬ್ ಸಂಚಾಲಕರಾದ ಶ್ರೀಮತಿ ಉಮಾ ಪಾಡಮುಖಿ ಹಾಗೂ ಶ್ರೀಮತಿ ತೇಜೇಶ್ವರಿ ಲಗಟಗೇರಿ ಸೇರಿ ಇತರೆ ಬೋಧಕ ಮತ್ತು ಬೋಧಕೇತರ ವರ್ಗದ ಸಿಬ್ಬಂದಿಗಳಾದ ಮಲಿಕ್ವಾಲಿಕಾರ, ವೀರನಗೌಡ ಪಾಟೀಲ, ರಾಘವೇಂದ್ರ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟಿಂಗ್ ಬೆಳಗಿ. ಹುಡುಗರು ಸೊಕಾಸ್ತವ್ರಿ ಸಿದಲ್ರಿ ನಮ್ಮ ಜಿಪಿಎಸ್ ಬರೋದಿಲ್ಲ, ನಮ್ಮ ಜಿಪಿಎಸ್ ಬರೋದ್ರಿ ನೀವು ಧೈರ್ಯವಾಕ್ಯ ಪ್ರಕೃತಿಯಿಂದ ಪ್ರೇರಿತರಾಗಿ ಹವಾಮಾನಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್. ಕಡಿದರೆ ಮರ ಬರುವುದು ಬರ. ಪ್ಲಾಸ್ಟಿಕ್ ತ್ಯಜಿಸಿ ಮಾಲಿನ್ಯ ತಡೆಗಟ್ಟಿ. ಮನೆಗೊಂದು ಮರ
ಊರಿಗೊಂದು ವನ. ಮರ ನೆಡುವುದು ಜನನ, ಮರ ಕಡಿಯುವುದು ಮರಣ. ಪ್ರಕೃತಿ ಮಾತೆ ನಿಜವಾದ ಅನ್ನದಾತೆ, ಹಸಿರೇ ಉಸಿರು. ವಿದ್ಯಾರ್ಥಿಗೊಂದು ಮರ, ಶಾಲೆಗೊಂದು ವನ. ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಬಟ್ಟೆ ಚೀಲಗಳನ್ನು ಬಳಸೋಣ. ಧನ್ಯವಾದ. ಮೇಡಮ್ ಸ್ವಲ್ಪ ಸರ್ ಏನು ಕಾಣಿಸೋಲ್ತು ಹೆಂಗೆ ತೆಗಿಯಕತ್ತಿನ ಗೊತ್ತಾಗಲ್ಲ ನಂಗೆ. ಬ್ಲಡ್ಲೆಸ್ ಇಲ್ಲ ಏನಿಲ್ಲ. ಏ ಅಪ್ಪ ಕ್ಯಾಮ್ರಾಮನ್ ಕರೆಸಿ